ಹಾಯ್ ಫ್ರೆಂಡ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಬೆಳಗ್ಗಿನ ಶುಭೋದಯ ಎಲ್ಲರಿಗೂ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ವಿಡಿಯೋ ಹಂಚಿ, ವಿಡಿಯೋ ಫುಲ್ ನೋಡಿ ಫ್ರೆಂಡ್. ಚೆನ್ನಾಗಿದೆ. ಇದು ಹಳೆ ಕಾಲದ್ದು ದೇವಸ್ಥಾನ ವಿಡಿಯೋ. ಇಲ್ಲಿ ಹೋಗೋ ದಾರಿಯಲ್ಲಿ ಈ ಗಣಪತಿ, ಹುಲ್ಲಿನ ಗಣಪತಿ ಮತ್ತು ಈ ದೇವಸ್ಥಾನ ಸಿಕ್ತು ಫ್ರೆಂಡ್. ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಇಲ್ಲಿ ಬನ್ನಿ, ಹೋಗುವಾಗ ಇವಾಗ ಹಳೆಯ ದೇವಸ್ಥಾನ ಒಂದು ನಾವು ತೋರಿಸ್ತೀವಿ. 2 ಬಸ್ಸು, ಒಂದು ಆಟೋ, ಅಷ್ಟು ದೂರ ನಡ್ಕೋದು. ಇದೇ ದೇವಸ್ಥಾನ, ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಅಂತ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಅದೇ ದೇವಸ್ಥಾನ. ಸುತ್ತಲೂ ವಿಡಿಯೋ ತೆಗೆದಿದ್ದೀನಿ ನಾನು. ಎಲ್ಲ ಈ ದೇವಸ್ಥಾನ ಆವತಿ ತಿಮ್ಮರಾಯ ಸ್ವಾಮಿ ಬೆಟ್ಟದ ದೇವಸ್ಥಾನ. ಇಲ್ಲಿ ಸುತ್ತಲೂ ತೋರಿಸ್ತಾ ಇದ್ದೀನಿ ನೋಡಿ ಬೆಟ್ಟಗಳನ್ನ. ಮತ್ತು ಇಲ್ಲಿ ಹೋಗ್ತಾ ಇದ್ದೀವಿ ನಾವು ದೇವಸ್ಥಾನಕ್ಕೆ. ಅದು ಹಳೆ ಕಾಳು ದೇವಸ್ಥಾನ. ಬನ್ನಿ ಹೇಳತೀನಿ. ಇಲ್ಲಿ ಒಳಗೆ ಬಂದರೆ ಎಷ್ಟು ದೇವರಿದ್ದಾರೆ. ರಾಮಾನುಜಂ ಜೊತೆಯಲ್ಲಿ ಇರ್ತಾರಲ್ಲ, ಹಳೆ ದೇವರು. ಸ್ವಾಮಿಗೆ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ. ಎಲ್ಲ ನೋಡ್ಕೊಂಡು ಬಂದು ಮಹಾಮಂಗಳಾರತಿ ತಗೊಳ್ಳಿ ಫ್ರೆಂಡ್. ನಾನಂತೂ ತಗೊಳಕ್ಕೆ ಮೊಬೈಲ್ ಕೆಳಗಿತ್ತೆ. ಮತ್ತು ಇಲ್ಲಿ ದೇವಸ್ಥಾನ ಹಿಂದೆ ಬಂದಿದ್ದೀವಿ. ಹಳೆ ಕಾಲದ ದೇವಸ್ಥಾನ ಇದು. ಭಕ್ತರ ಭೇಟಿ ಪ್ರಸಿದ್ಧಿಯಾದ ಬೆಟ್ಟ, ದೇವಾಲಯ, ಒಂದು ಪ್ರಸಿದ್ಧಿ ದೇವಸ್ಥಾನ ಇದು. ತಿಮ್ಮರಾಯ ಸ್ವಾಮಿ ದರ್ಶನಕ್ಕಾಗಿ ಅನೇಕ ಭಕ್ತರು ಇಲ್ಲಿ ಬರ್ತಾರೆ ಫ್ರೆಂಡ್. ತಿಮ್ಮರಾಯ ಸ್ವಾಮಿ ದೇವಸ್ಥಾನ. ಮತ್ತು ಇಲ್ಲಿ ಅನ್ನ ಪ್ರಸಾದ ಕೊಡ್ತಾರೆ. ಮಧ್ಯಾಹ್ನ ಶುಕ್ರವಾರ, ಶನಿವಾರ ಮತ್ತು ಮಂಗಳವಾರ ಆದರೆ 3 ಗಂಟೆ ತನಕ ತೆಗೆದಿರ್ತಾರೆ. ಬೇರೆ ದಿನ ಆದರೆ 12 ಗಂಟೆ, 1 ಗಂಟೆಗೆಲ್ಲ ಬಾಗಿಲಾಗ್ತಾರೆ ಫ್ರೆಂಡ್. ತುಂಬ ಚೆನ್ನಾಗಿದೆ ಇಲ್ಲಿ ಸ್ವಾಮಿ ದೇವಾಲಯ. ಹೋಗಿ ಬನ್ನಿ ಎಲ್ಲ. ತಿಮ್ಮರಾಯ ಸ್ವಾಮಿ ಬೆಟ್ಟ, ಆವತಿ, ಹೊಸಕೋಟೆಯಿಂದ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು ಫ್ರೆಂಡ್. ಇಲ್ಲಿಂದನೂ ಬಸ್ಸಲ್ಲೇ ನಾವು ಹೋಗಿದ್ದು ಬೆಂಗಳೂರಿಂದ. ಎಲ್ಲ ಚೆನ್ನಾಗಿದ್ದೀರಾ? ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್. ಇದು ಹಳೆ ಕಾಲದ್ದು ತಿಮ್ಮರಾಯ ಸ್ವಾಮಿ ಅಂದರೆ ಆ ಕಾಲದಲ್ಲಿ ದೇವರಾಜ ಸ್ವಾಮಿ ಕಟ್ಟಿರೋ ದೇವಸ್ಥಾನ. ತುಂಬ ಹಳೆ ದೇವಸ್ಥಾನ. ಇಲ್ಲೆಲ್ಲ ನದಿ ಇದೆ ನೋಡಿ. ಆ ನದಿ ಹತ್ರ ಬಾತುಗಳೆಲ್ಲ ಇದ್ದಾವೆ. ಅವಕ್ಕೆಲ್ಲ ಮಾತಾಡಿಸ್ಕೊಂಡು ಹೋದ್ವಿ. ಅವು ಅಂದರೆ ದೂರ ಹೋಗ್ಬಿಟ್ಟು ಮತ್ತು ಸ್ವಾಮಿ ಹತ್ರ ಕೊಟ್ಟಿರೋ ಬಾಳೆಹಣ್ಣೆಲ್ಲ ಅವಕ್ಕೆ ಹಾಕಿದ್ದಕ್ಕೆ ಹತ್ರ ಬರ್ತವೆ ಫ್ರೆಂಡ್. ನಾವೆಲ್ಲ ಹೋಗ್ಬಿಡ್ತವೆ ಅಂದ್ಕೊಂಡಿದ್ವಿ. ಆಮೇಲೆ ಸ್ವಾಮಿ ದೇವಸ್ಥಾನ ಬಾಳೆಹಣ್ಣು ತಿಂದ್ಕೊಂಡವು ಹತ್ರ ಬಂದವು. ಮತ್ತು ಒಂದು ನಾಯಿ ಬಂದು ಅವನ್ನೆಲ್ಲ ಓಡಿಸ್ಬಿಟ್ಟು ಫ್ರೆಂಡ್. ಅವೆಲ್ಲ ನೇರ್ಗೆ ಹೋಗಿದ್ದಾವೆ. ಆಮೇಲೆ ನಾವು ಬಂದುಬಿಟ್ವಿ. ನೋಡಿ ಬಾಳೆಹಣ್ಣು ಹಾಕ್ತೀವಿ ಅಲ್ಲಿ ಎಷ್ಟು ಹತ್ರ ಬರ್ತವೆ ಅಂತ. ಅವು ನೀವೇ ನೋಡ್ತಾ ಇದ್ದೀರಾ. ಹಂಗೆ ನೋಡಿ ಫ್ರೆಂಡ್, ಬಾಳೆಹಣ್ಣು ಹಾಕ್ತೀವಿ ಇವಾಗ. ಎಲ್ಲರೂ ಏನು ವಿಡಿಯೋ ಹಾಕಬೇಕು ನಿಮಗೆ ಅಂತ ಕಾಮೆಂಟಲ್ಲಿ ಹೇಳಿ ಪ್ಲೀಸ್. ನೋಡಿ ನಾಯಿಗಳು ಓಡಿಸ್ಬಿಡ್ತವೆ ಅದಕ್ಕೆ. ಮತ್ತು ಬಾಳೆಹಣ್ಣು ಹಾಕಿದ್ದಕ್ಕೆ ಹತ್ರ ಬಂತು ಫ್ರೆಂಡ್. ಎಲ್ಲ ಒಂದು ಅರ್ಧ ಅವರ್ ಅದ್ರ ಜೊತೆಲೇ ನಾವು ಟೈಮ್ ಪಾಸ್ ಮಾಡಿದ್ವಿ. ಆಮೇಲೆ ಪ್ಲೀಸ್ ಕಾಮೆಂಟಲ್ಲಿ ಹಾಕಿ ನಿಮ್ಗೆ ಎಂಥ ದೇವಸ್ಥಾನ ಬೇಕು, ವಿಡಿಯೋ ತೆಗೆದು ಹಾಕ್ತೀನಿ ನಾನು. ಪ್ಲೀಸ್ ಕಾಮೆಂಟ್ ಒಂದು ಬರ್ತಾ ಇಲ್ಲ ನನಗೆ. ತುಂಬ ವಿಡಿಯೋ ಹಾಕಿದ್ದೀನಿ ದೇವ್ರದ್ದು, ನೋಡಿ ಹೋಗಿ. ಚೆನ್ನಾಗಿದೆ. ಇಲ್ಲಿ ಹಾಕ್ತಾ ಇರೋದು ಬಾಳೆಹಣ್ಣು ಮನೆಯವರು ಎಲ್ಲ ಹತ್ರಕ್ಕೆ ಬರ್ತಾ ಇದ್ದಾವೆ ಫ್ರೆಂಡ್. ಬಾಳೆಹಣ್ಣು ಚಿಪ್ಪೆ ಕೂಡ ಹಾಕ್ತಾ ಇದ್ದೀವಿ. ನಾಯಿಗಳು ಏನು ಮಾಡ್ತು ಅಂದರೆ ಹತ್ರ ಬಂದವನ್ನೆಲ್ಲ ಓಡಿಸ್ಬಿಡ್ತು ಫ್ರೆಂಡ್. ಫ್ರೆಂಡ್ ನೋಡಿ ಬಾಳೆಹಣ್ಣು ತಿನ್ನೋಕೆ ಹತ್ರ ಬಂದಿದ್ದಾವೆ. ಆಮೇಲೆ ಏನು ವಿಡಿಯೋ ಹಾಕಬೇಕು ಅಂತ ಕಾಮೆಂಟಲ್ಲಿ ಹೇಳಿ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಬನ್ನಿ. ಈ ಕೊಕ್ಕರೆ ಎಲ್ಲ ಬಾತುಕೋಳಿ ಎಲ್ಲ ಮತ್ತೆ ನೇರಿಗೆ ಹೋಗ್ತೈತೆ ನೋಡಿ. ಆ ನಾಯಿ ಬಂದು ಅವನ್ನೆಲ್ಲ ಓಡಿಸ್ಬಿಟ್ಟು ಆಮೇಲೆ ನಾವು ಈ ಕಡೆ ಬಂದ್ವಿ ಫ್ರೆಂಡ್.
ಬಂದಾಗ ಇಲ್ಲೊಂದು ದೇವಸ್ಥಾನ ಇದೆ. ಮತ್ತು ಇದೇ ದೇವಸ್ಥಾನ ಅನ್ನಪೂರ್ಣ ಸ್ವಾಮಿ ದೇವಸ್ಥಾನ. ಇದು ನೋಡಿ ಬೆಟ್ಟ ಎಲ್ಲ ಅಲ್ಲಿ ಕೂಡ ಇದೆ. ಆವತ್ತಿಯಿಂದ ಸ್ವಲ್ಪ ದೂರ ಬಂದಮೇಲೆ ಸುಮಾರು 1-2 ಮೈಲಿ ಬಂದಮೇಲೆ ಈ ದೇವಸ್ಥಾನ ಸಿಕ್ತು. ಇಲ್ಲಿ ಓಂ ಗುಂಡಿ ಅದು ನೋಡಿ. ಇಲ್ಲಿ ಬರೋ ದಾರಿಲಿ ಮತ್ತೆ ಒಂದು ಕೋತಿ ಸಿಕ್ಕಿದೆ. ಆ ಕೋತಿನೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿದ್ವಿ. ಮತ್ತು ಇಲ್ಲಿ ಬಸ್ ಸ್ಟಾಪಿಗೆ ಬಂದರೆ ಈ ಸ್ವಾಮಿ ಇದು ಈ ದೇವರು ಕೃಷ್ಣ ದೇವರು ಅದ್ರ ಮೇಲೆ ನಿಂತಿರೋದು. ನಾಳೆ ವಿಡಿಯೋದಲ್ಲಿ ಸಿಕ್ಕೋಣ ಫ್ರೆಂಡ್.